ಅನಾಯಾಸವಾಗಿ ಮರಣ ಬಾಧೆಯನ್ನು ಕೊಡಬೇಡ. ವಿನಾದೈನ್ಯ ಜೀವನ, ಮನುಷ್ಯನಿಗೆ ಕೆಟ್ಟ ಪರಿಸ್ಥಿತಿ ಯಾವುದು ಅಂದರೆ ಇನ್ನೊಬ್ಬರ ಅಂಗಲ್ ಜೀವನ ಮಾಡ್ತಕ್ಕಂಥ ಪರಿಸ್ಥಿತಿ. ಆ ಪರಿಸ್ಥಿತಿಯನ್ನು ಕೊಡಬೇಡ. ವಿಶೇಷ ಅಂದರೆ ಪ್ರದೋಷ ತುಂಬ ಅಂದರೆ ತಿಂಗಳಿಗೆ ಪೌರ್ಣಮಿ ಮುಂಚೆ 2 ದಿನ, ಅಮಾವಾಸ್ಯೆ 2 ದಿನ ಮುಂಚೆ ಅಂತ ಕರೀತಾರೆ ಈ ಪ್ರದೋಷ ಅಂತ. ಈ ಪ್ರದೋಷಕ್ಕೂ ಯಾರು ಬರ್ತಾರೋ ಶನಿ ಪ್ರದೋಷ ಮತ್ತು ಅಂಗಾರ ಪ್ರದೋಷ ಅಂತ ಕರೀತಾರೆ, ಅಂದರೆ ಸೋಮ ಪ್ರದೋಷ. ಈ ಪ್ರದೋಷದಲ್ಲಿ ವಿಶೇಷ ಅಪ್ಪನಿಗೆ ಅಭಿಷೇಕ ಮಾಡಿ, ಆ ಎಳ್ಳಿನ ಅಭಿಷೇಕ ಮಾಡಿ ಅದನ್ನು ನಾವು ತಲೆಗಿಟ್ಕೊಂಡು ಯಾವ ಥರ ಮಾಡಿದಾಗ ಏನಾಗುತ್ತೆ, ನಮ್ಮ ದೋಷ ಎಲ್ಲ ನಿವಾರಣೆ ಆಗುತ್ತೆ. ಕಾಡಲ್ಲಿದ್ದ ಲಿಂಗವನ್ನ ಎಲ್ಲ ದನ ಮೇಯಿಸೋರು ಮತ್ತೆ ಎಲ್ಲರೂ ಬಂದು ತಬ್ಬುತ್ತಾ ಇದ್ರು. ಇದು ಆಕ್ಚುಲಿ ರೆಕಾರ್ಡ್ ಪ್ರಕಾರ ಮುಜರಾಯಿ ಇಲಾಖೆಯಲ್ಲಿ ನೀಲಕಂಠೇಶ್ವರ ಅಂತಿದೆ. ಬಟ್ ಎಲ್ಲ ಜನ ಬಂದು ತಬ್ಬಿದ್ರೆ, ಸಣ್ಣ ಮಕ್ಕಳು ತಬ್ಬಿದ್ರು ಒಂದು ತಬ್ಬಾಗೋದು, ದೊಡ್ಡವರು ತಬ್ಬಿದ್ರು ಒಂದು ತಬ್ಬಾಗ್ತಾ ಇತ್ತು. ಹಂಗಾಗಿ ಅಡ್ಡ ಹೆಸರು ತಬ್ಬಲಿಂಗೇಶ್ವರ ಅಂತೇಳಿ ಇದಕ್ಕೆ ನಿಕ್ ನೇಮ್ ಬಂದ್ಬಿಟ್ಟಿದೆ. ಪ್ರಸಾದಕ್ಕೆ 600 ಮೆಂಬರ್ಸ್ಗೆ ನಾವು ಊಟ ತಯಾರಿ ರೆಡಿ ಮಾಡ್ತೀವಿ. ಆಲ್ಮೋಸ್ಟ್ ಎಲ್ಲ ತಯಾರಿ ನಡೀತಾ ಇದೆ. ಇವತ್ತು ಒಂದು ಪಾಯಸ, ಒಂದು 3 ಥರದ ಪಲ್ಯ, ಮಸಾಲೆ ದೋಸೆ ಚಟ್ನಿ, ಮತ್ತು ಮೆಂತ್ಯ ಬಾತು ಚಟ್ನಿ, ಅನ್ನ, ಸಾಂಬಾರು, ರಸಮ್ಮು, ಮುದ್ದೆ, ಕಾಳು ಸಾಂಬಾರು ಎಲ್ಲ ಮಾಡ್ತಾ ಇದೀವಿ. ಅವಾಗಿಂದನೂ ಬೋರ್ ಮೇಲೆ ಬೋರ್ ಆಗ್ತಾ ಇದ್ವಿ. ನಮ್ಗೆ ನೀರೇ ಇರಲಿಲ್ಲ. ಇಲ್ಲಿಗೆ ಬಂದ ಮೇಲೆ ನಮ್ಮ ನೀರು ಅನುಕೂಲ, ಎಲ್ಲ ಅನುಕೂಲನೂ ಆಗಿದೆ. ಅದಕ್ಕೆ ಆಗಿಂದನೂ ನಾವು ಕಂಟಿನ್ಯೂ ಆಗಿ ಬರ್ತಾ ಇದ್ದೀವಿ. ಗಂಡ ಮನೆ ಹೋದ್ಮೇಲೆ ನಮ್ಮ ಮುಖದಿಂದ ಒಳಗಡೆ ಕರೀತಕ್ಕಂಥ ಒಂದೇ ಐಶ್ವರ್ಯ. ನಮ್ಮ ಮಾತು, ನಮ್ಮ ಮಕ್ಕಳು, ನಮ್ಮ ಮಾತು ಕೇಳ್ತಕ್ಕಂಥ ಮಕ್ಕಳು ಇರ್ತಕ್ಕಂಥದ್ದು 2ನೇ ಐಶ್ವರ್ಯ. ನಮಸ್ಕಾರ ಸ್ನೇಹಿತರೆ, ಟೈಮ್ಸ್ ಟು ಸಂಚಾರ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾವು ನಿಮ್ಮ ಪ್ರೀತಿಯ ವಸಂತ ಹಾಗೂ ಸಂತೋಷ್. ಈ ದಿನ ನಿಮಗೆ ಪರಿಚಯ ಮಾಡಿಕೊಡಲು ಹೊರಟಿರುವಂತಹ ಸ್ಥಳ ಬೆಂಗಳೂರಿನಿಂದ ಸುಮಾರು 35 ಕಿಲೋಮೀಟರ್, ಯಲಹಂಕದಿಂದ 20 ಕಿಲೋಮೀಟರ್ ಹಾಗೂ ಹೊಸಕೋಟೆಯಿಂದ ಕೇವಲ 15 ಕಿಲೋಮೀಟರ್ ದೂರದಲ್ಲಿರುವ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಗಂಗವಾರ ಮತ್ತು ಚೌಡಪ್ಪನಹಳ್ಳಿ ಜೋಡಿ ಗ್ರಾಮದಲ್ಲಿ ನೆಲೆಸಿರುವ ದಕ್ಷಿಣ ಕಾಶಿ ಶ್ರೀ ತಬ್ಬುಲಿಂಗೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಬನ್ನಿ. ಈ ದೇವಸ್ಥಾನದ ವಿಶೇಷತೆ, ಇತಿಹಾಸ, ಸ್ವಾಮಿಯ ಮಹಿಮೆ ಮತ್ತು ಸ್ವಾಮಿಯು ಇಲ್ಲಿ ಬಂದು ನೆಲೆಸಲು ಕಾರಣ ಎಲ್ಲವುದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಲಿದ್ದೇವೆ. ದಯವಿಟ್ಟು ಈ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ದೇವಾಲಯದ ಇತಿಹಾಸದ ಬಗ್ಗೆ ಹೇಳುವುದಾದರೆ, ಶ್ರೀ ತಬ್ಬುಲಿಂಗೇಶ್ವರ ಸ್ವಾಮಿಯ ದೇವಸ್ಥಾನವು ಸುಮಾರು 1200 ವರ್ಷಕ್ಕೂ ಹಳೆಯ ಇತಿಹಾಸವನ್ನು ಹೊಂದಿದ್ದು, ಗಂಗರು ಮತ್ತು ಚೋಳರ ಆಳ್ವಿಕೆಯ ಸಮಯದಲ್ಲಿ ನಿರ್ಮಾಣಗೊಂಡಿದೆ ಎಂದು ಹೇಳಲಾಗುತ್ತದೆ. ದೇವಸ್ಥಾನದ ರಾಜಗೋಪುರದ ಒಳಗೆ ಪ್ರವೇಶ ಮಾಡ್ತಿದ್ದ ಹಾಗೆ ನಮಗೆ ಮೊದಲು ಕಾಣುವುದು ಗೋಡೆಗಳ ಮೇಲೆ ಚಿತ್ರಿಸಲಾಗಿರುವ ಪುರಾಣ ಕಥೆಗಳ ಚಿತ್ರಗಳು. ಇಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರರು ಹಾಗೂ ನಾರದ ಮಹರ್ಷಿಗಳು ಜೊತೆಗೆ ದೇವಾನುದೇವತೆಗಳ ಚಿತ್ರಗಳನ್ನು ಅತ್ಯಂತ ಸುಂದರವಾಗಿ ಚಿತ್ರಿಸಲಾಗಿದೆ. ದೇವಾಲಯದ ಆವರಣವನ್ನು ಪ್ರವೇಶ ಮಾಡ್ತಿದ್ದ ಹಾಗೆ ನಾವಿಲ್ಲಿ ಕಾಲಭೈರವೇಶ್ವರನ ದರ್ಶನವನ್ನು ಪಡೆಯಬಹುದು. ದೇವಾಲಯದ ಪ್ರವೇಶ ದ್ವಾರದ ಬಲಭಾಗದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿಯನ್ನು ಪ್ರತಿಷ್ಠಾಪಿಸಲಾಗಿದ್ದು ದರ್ಶನವನ್ನು ಪಡೆಯಬಹುದು. ದೇವಾಲಯದ ಪ್ರವೇಶ ದ್ವಾರದ ಎಡಭಾಗದಲ್ಲಿ ನವಗ್ರಹ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಗಿದ್ದು ಭಕ್ತಾದಿಗಳು ದರ್ಶನವನ್ನು ಪಡೆದುಕೊಳ್ಳಬಹುದು.
ಇನ್ನು ಈ ದೇವಸ್ಥಾನದ ವಿಶೇಷತೆಯ ಬಗ್ಗೆ ಹೇಳೋದಾದರೆ ಇಲ್ಲಿರುವ 9 ಶಿವಲಿಂಗಗಳು ಕೂಡ ಸ್ವಯಂ ಉದ್ಭವಗೊಂಡಿರುವ ಶಿವಲಿಂಗಗಳಾಗಿವೆ. ಗರ್ಭಗುಡಿಯಲ್ಲಿರುವ ಪ್ರಮುಖ ಶಿವಲಿಂಗವು ಸ್ಫಟಿಕ ಶಿವಲಿಂಗವಾಗಿದ್ದು ಚಿಕ್ಕ ಮಕ್ಕಳು ತಬ್ಬಿಕೊಂಡ್ರು ಅಥವಾ ದೊಡ್ಡವರೇ ತಬ್ಬಿಕೊಂಡ್ರು ಒಂದು ಪೂರ್ಣ ಆಲಿಂಗನಕ್ಕೆ ಸಿಗ್ತಿತ್ತು. ಆದ್ದರಿಂದಲೇ ಸ್ವಾಮಿಗೆ ತಬ್ಬುಲಿಂಗೇಶ್ವರ ಎಂದು ಹೆಸರು ಬಂದಿದೆ. ಹಿಂದೆ ಈ ಶಿವಲಿಂಗವನ್ನು ದರ್ಶನ ಮಾಡಲು ಬರುವವರಿಗೆ ಶಿವಲಿಂಗವನ್ನು ತಬ್ಬಿಕೊಳ್ಳಲು ಅವಕಾಶ ನೀಡಲಾಗುತ್ತಿತ್ತು. ಆದರೆ ಈಗ ಕೇವಲ ದರ್ಶನ ಮಾತ್ರ ಪಡೆಯಬಹುದಾಗಿದೆ. ಇಲ್ಲಿ ತಬ್ಬುಲಿಂಗೇಶ್ವರ ಸ್ವಾಮಿಯ ಸಹಿತ ಸ್ವಯಂ ಉದ್ಭವಗೊಂಡಿರುವ 9 ಶಿವಲಿಂಗಗಳನ್ನು ನಾವಿಲ್ಲಿ ಕಾಣಬಹುದು. ಮೊದಲಿಗೆ ನಮಗೆ ಕಾಣಸಿಗುವುದು ಶ್ರೀ ಸುಂದರೇಶ್ವರ ಶಿವಲಿಂಗ. ಈ ಶಿವಲಿಂಗದ ದರ್ಶನದ ನಂತರ ಶ್ರೀ ಪಶುಪತೇಶ್ವರ ಶಿವಲಿಂಗವನ್ನು ಕಾಣಬಹುದು. ಆ ನಂತರ ಶ್ರೀ ಮಲ್ಲಿಕಾರ್ಜುನ ಶಿವಲಿಂಗ ಕಾಣಸಿಗುತ್ತದೆ. ನಂತರ ಶ್ರೀ ಪಾತಾಳೇಶ್ವರ ಶಿವಲಿಂಗವನ್ನು ಕಾಣಬಹುದು. ನಂತರ ಪಕ್ಕದಲ್ಲಿಯೇ ಇರುವ ಶ್ರೀ ವೈದ್ಯನಾಥೇಶ್ವರ ಶಿವಲಿಂಗದ ದರ್ಶನವನ್ನು ಪಡೆಯಬಹುದು. ನಂತರ ಹಾಗೆ ಸ್ವಲ್ಪ ಮುಂದೆ ಬಂದರೆ ಶ್ರೀ ಗಂಗಾಧರೇಶ್ವರ ಶಿವಲಿಂಗ ಕಾಣಸಿಗುತ್ತದೆ. ನಂತರ ಶ್ರೀ ಕಾಶಿ ವಿಶ್ವನಾಥೇಶ್ವರ ಶಿವಲಿಂಗವನ್ನು ಕಾಣಬಹುದು. ನಂತರ ಶ್ರೀ ಮಂಜುನಾಥೇಶ್ವರ ಶಿವಲಿಂಗದ ದರ್ಶನ ಪಡೆದುಕೊಂಡು ಕೊನೆಯಲ್ಲಿ ಶ್ರೀ ತಬ್ಬುಲಿಂಗೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದುಕೊಳ್ಳಬಹುದು. ಒಂದೇ ಬಾರಿಗೆ ಸ್ವಯಂ ಉದ್ಭವಗೊಂಡಿರುವ ಈ 9 ಶಿವಲಿಂಗಗಳ ದರ್ಶನ ಮಾಡುವುದರಿಂದ ಜನ್ಮ ಜನ್ಮಗಳ ಪಾಪ ಕರ್ಮಗಳು ನಾಶವಾಗುತ್ತದೆ ಎಂಬ ನಂಬಿಕೆ ಇದೆ. ಇಲ್ಲಿನ ಸ್ವಾಮಿಯ ದರ್ಶನ ಮಾತ್ರದಿಂದಲೇ ಗ್ರಹ ದೋಷಗಳು, ಭೂವ್ಯಾಜ್ಯಗಳು, ಪ್ರೇತ ಬಾಧೆಗಳು ಪರಿಹಾರವಾಗುತ್ತವೆ ಎಂದು ಹೇಳಲಾಗುತ್ತದೆ. ಗರ್ಭಗುಡಿಯ ಹಿಂಭಾಗದಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗಿದ್ದು ಪಕ್ಕದಲ್ಲಿಯೇ ಒಂದು ಪುಟ್ಟ ಗುಡಿಯನ್ನು ನೀವಿಲ್ಲಿ ಕಾಣಬಹುದು. ಈ ಗುಡಿಯು ಶ್ರೀ ಚಂಡಿಕೇಶ್ವರ ಸ್ವಾಮಿಯ ಗುಡಿಯಾಗಿದ್ದು ಈ ಸ್ವಾಮಿಗೆ ಸೇವೆ ಸಲ್ಲಿಸೋದ್ರಿಂದ ಮಕ್ಕಳು ರಚ್ಚೆ ಹಿಡಿಯೋದನ್ನು ಕಡಿಮೆ ಮಾಡ್ತಾರೆ ಅಂತ ಹೇಳಲಾಗುತ್ತೆ. ಇನ್ನು ಈ ದೇವಸ್ಥಾನದಲ್ಲಿ ಶಿವ, ಪಾರ್ವತಿ, ವಿಘ್ನೇಶ್ವರನ ಉತ್ಸವ ಮೂರ್ತಿಗಳಿದ್ದು ವಿಶೇಷ ದಿನಗಳಲ್ಲಿ ದೇವರ ಉತ್ಸವವು ನಡೆಯುತ್ತದೆ. ಮೃತ್ಯು ಕಂಟಕ ದೋಷ ನಿವಾರಣಾರ್ಥಂ ಗಣಪತ್ಯಂಬಿಕಾ ಸಮೇತ ತಬ್ಬಲಿಂಗೇಶ್ವರ ಶಿವನಿಗೆ ಅಷ್ಟೈಶ್ವರ್ಯವನ್ನ ಪ್ರಾಪ್ತಿ ಮಾಡ್ತಾನೆ ಅಂತ ಹೇಳ್ತಾರೆ. 5 ಐಶ್ವರ್ಯಗಳೇನಂದ್ರೆ ಮುಖ್ಯವಾಗಿ ಮನುಷ್ಯನಿಗೆ ಗಂಡ ಮನೆಗೆ ಹೋದ್ಮೇಲೆ ನಮ್ಮದಿಂದ ಒಳಗಡೆ ಕರೀತಕ್ಕಂತ ಹೆಂಡತಿ ಇರ್ತಕ್ಕಂಥದ್ದು ಮೊದಲೇ ಐಶ್ವರ್ಯ. ನಮ್ಮ ಮಾತು, ನಮ್ಮ ಮಕ್ಕಳು, ನಮ್ಮ ಮಾತು ಕೇಳ್ತಕ್ಕಂತ ಮಕ್ಕಳು ಇರ್ತಕ್ಕಂಥದ್ದು 2ನೇ ಐಶ್ವರ್ಯ. ರೋಗ ಇಲ್ಲದೆ ಇರ್ತಕ್ಕಂಥ ದೇಹ ಇಲ್ಲದೆ ಇರ್ತಕ್ಕಂಥದ್ದು 3ನೇ ಐಶ್ವರ್ಯ. ಸಾಲಬಾಧೆ ಇಲ್ಲದೆ ಇರ್ತಕ್ಕಂಥ ಜೀವನ ಇರ್ತಕ್ಕಂಥದ್ದು 4ನೇ ಐಶ್ವರ್ಯ. ಇವನ್ನೆಲ್ಲ ಅನುಭವಿಸಿ ಮೋಕ್ಷ, ಒಳ್ಳೆ ಮೋಕ್ಷ ಸಿಗ್ತಕ್ಕಂಥದ್ದು 5ನೇ ಐಶ್ವರ್ಯ. ಇಷ್ಟು ಐಶ್ವರ್ಯಗಳನ್ನ ಕೊಂಡಂತವನು ಪರಮೇಶ್ವರ. ಈ ದೇವಸ್ಥಾನದಲ್ಲಿರುವ ಮಹಾನಂದಿಯು ಬಹಳ ವಿಶೇಷವಾಗಿದ್ದು ಶಿವಲಿಂಗಕ್ಕೂ ಮುಂಚಿತವಾಗಿ ಈ ನಂದೀಶ್ವರನಿಗೆ ಅಭಿಷೇಕ ಮತ್ತು ಪೂಜೆಗಳು ಮಾಡಲಾಗುತ್ತದೆ. ನಂದೀಶ್ವರನಿಗೆ ಅಭಿಷೇಕ ಮತ್ತು ಪೂಜೆಗಳು ಮುಗಿದ ನಂತರ ಶ್ರೀ ತಬ್ಬುಲಿಂಗೇಶ್ವರ ಸ್ವಾಮಿಗೆ ಅಭಿಷೇಕ ಮತ್ತು ಪೂಜೆಗಳು ನೆರವೇರುತ್ತವೆ. ಬನ್ನಿ
ಶ್ರೀ ತಬ್ಬುಲಿಂಗೇಶ್ವರ ಸ್ವಾಮಿಗೆ ಅಭಿಷೇಕ ಮಾಡುವ ಸುಂದರ ದೃಶ್ಯಗಳನ್ನು ಕಣ್ತುಂಬಿಸಿಕೊಳ್ಳೋಣ. ತಬ್ಬುಲಿಂಗೇಶ್ವರ ಸ್ವಾಮಿಗೆ ಭಸ್ಮಾಭಿಷೇಕ ಮಾಡಿದ ನಂತರ ಆ ಭಸ್ಮವನ್ನು ಬಂದಿರುವ ಪ್ರತಿ ಭಕ್ತರಿಗೂ ಹಣೆಗೆ ಹಚ್ಚಲಾಗುತ್ತದೆ. ಶ್ರೀ ತಬ್ಬುಲಿಂಗೇಶ್ವರ ಸ್ವಾಮಿಗೆ ಶುದ್ಧೋದಕ ಅಭಿಷೇಕ, ಕ್ಷೀರಾಭಿಷೇಕ, ಮೊಸರಿನ ಅಭಿಷೇಕ, ತುಪ್ಪದ ಅಭಿಷೇಕ, ಸಕ್ಕರೆ ಅಭಿಷೇಕ, ಬಾಳೆಹಣ್ಣಿನ ಅಭಿಷೇಕ, ಎಳನೀರಿನ ಅಭಿಷೇಕ, ಭಸ್ಮಾಭಿಷೇಕ, ಅನ್ನಾಭಿಷೇಕ, ಹರಿದ್ರ ಕುಂಕುಮಾಭಿಷೇಕ, ಚಂದನ ಅಭಿಷೇಕ, ಈ ಎಲ್ಲ ಅಭಿಷೇಕಗಳ ನಂತರ ಎಳ್ಳೆಣ್ಣೆಯ ಅಭಿಷೇಕವನ್ನು ಮಾಡಲಾಗುತ್ತದೆ. ನಂತರ ಆ ಎಳ್ಳೆಣ್ಣೆಯನ್ನು ಬಂದಿರುವ ಪ್ರತಿ ಶಿವಭಕ್ತರ ತಲೆಗೆ ಹಚ್ಚಲಾಗುತ್ತದೆ. ಈ ದೇವಸ್ಥಾನದಲ್ಲಿ ಪ್ರತಿ ಪ್ರದೋಷದಲ್ಲೂ ವಿಶೇಷ ಪೂಜೆಗಳು, ಅಭಿಷೇಕಗಳು, ರಥೋತ್ಸವ, ಯಜ್ಞ ಯಾಗಾದಿಗಳು ವಿಜೃಂಭಣೆಯಿಂದ ನೆರವೇರುತ್ತಿದ್ದು, ಈ ಪ್ರದೋಷ ಪೂಜೆಯಲ್ಲಿ ಪಾಲ್ಗೊಳ್ಳಲು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ. ಈ ದಿನ ಬರುವ ಎಲ್ಲರಿಗೂ ಅನ್ನದಾಸೋಹದ ವ್ಯವಸ್ಥೆಯನ್ನ ಮಾಡಲಾಗಿರುತ್ತದೆ. ಪ್ರತಿಯೊಂದು ಪ್ರಸಾದ ಇವರೇ ಮಾಡೋದು, ಇವರೇ ಪ್ರಸಾದ ತುಂಬಾ ಚೆನ್ನಾಗಿ ಮಾಡ್ತಾರೆ. ಭಗವಂತನ ಎಲ್ರಿಗೂ ಅವ್ರ ಎಲ್ಲ ಫ್ರೆಂಡ್ಸಿಗೂ ಆಯುರ ಆರೋಗ್ಯ ಕೊಡಲಿ ಅಂತ ತಬ್ಬುಲಿಂಗೇಶ್ವರನ ಬೇಡ್ಕೊಂತಿದ್ದೀವಿ. ಇವತ್ತಿನ ಪ್ರಸಾದಕ್ಕೆ 600 ಮೆಂಬರ್ಸ್ಗೆ ನಾವು ಊಟ ತಯಾರಿ ರೆಡಿ ಮಾಡ್ತೀವಿ. ಆಲ್ಮೋಸ್ಟ್ ಎಲ್ಲ ತಯಾರಿ ನಡೀತಾ ಇದೆ. ಇವತ್ತು ಒಂದು ಪಾಯಸ, ಒಂದು 3 ಥರದ ಪಲ್ಯ, ಮಸಾಲೆ ದೋಸೆ ಚಟ್ನಿ, ಮತ್ತು ಮೆಂತ್ಯ ಬಾತು ಚಟ್ನಿ, ಅನ್ನ, ಸಾಂಬಾರು, ರಸಮ್ಮು, ಮುದ್ದೆ, ಕಾಳು ಸಾಂಬಾರು ಎಲ್ಲ ಮಾಡ್ತಾ ಇದೀವಿ.
ಹಪ್ಪಳ ಎಲ್ಲ ಮಾಡ್ತಾ ಇದೀವಿ. ಪ್ರಸಾದಕ್ಕೆ ಡೈಲಿ ಇರ್ತದೆ ಸರ್, ಸೋಮವಾರ ಶನಿವಾರ ಪ್ರಸಾದ ಕಂಪಲ್ಸರಿ ಮಾಡ್ತೀವಿ. ಪ್ರಸಾದಕ್ಕೆ ಮಾಮೂಲಿ ಬಿಸಿಬೇಳೆ ಬಾತು, ಪುಳಿಯೋಗರೆ, ಚಿತ್ರಾನ್ನ ಈ ಥರದ್ದೆಲ್ಲ ಮಾಡ್ಕೊಡ್ತೀವಿ. ನಮ್ಮ ಹೆಸರು ನಾಗೇಶ್ ಅಂತ. ಎರಡು 2003 ಬರ್ತಾ ಇದ್ದೀವಿ. ನಮ್ಗೆ ಒಳ್ಳೇದಾಗಿದೆ ಅಲ್ಲಿಂದ ಅವಾಗಿಂದ ನಮ್ಗೆ ಒಳ್ಳೇದಾಗಿದೆ. ಅದಕ್ಕೆ ನಮ್ಮ ಮುಂಚೆ ನಾವು ತೋಟ ಮಾಡೋದು, ಅಗ್ರಿಕಲ್ಚರ್ ನಮ್ಮದು. ಅವಾಗಿಂದನೂ ಬೋರ್ ಮೇಲೆ ಬೋರ್ ಆಗ್ತಾ ಇದ್ವಿ. ನಮ್ಗೆ ನೀರೇ ಇರಲಿಲ್ಲ. ಇಲ್ಲಿಗೆ ಬಂದ ಮೇಲೆ ನಮ್ಮ ನೀರು ಅನುಕೂಲ ಎಲ್ಲ ಅನುಕೂಲನೂ ಆಗಿದೆ. ಅದಕ್ಕೆ ಆಗಿಂದನೂ ನಾವು ಕಂಟಿನ್ಯೂ ಆಗಿ ಬರ್ತಾ ಇದ್ವಿ. ಗರ್ಭಗುಡಿಯ ಬಲಭಾಗದಲ್ಲಿ ವಿಘ್ನೇಶ್ವರ ಮತ್ತು ಎಡಭಾಗದಲ್ಲಿ ಪಾರ್ವತಿ ಅಮ್ಮನವರ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗಿದ್ದು ಭಕ್ತಾದಿಗಳು ದರ್ಶನವನ್ನು ಪಡೆದುಕೊಳ್ಳಬಹುದು. ಈ ದೇವಸ್ಥಾನದ ಬಗೆಗಿನ ಸಂಪೂರ್ಣ ಮಾಹಿತಿಯನ್ನ ಇಲ್ಲಿನ ಟ್ರಸ್ಟ್ನ ಮುಖ್ಯಸ್ಥರು ಮತ್ತು ದೇವಸ್ಥಾನದ ಪ್ರಧಾನ ಅರ್ಚಕರಿಂದ ಪಡೆದುಕೊಳ್ಳೋಣ ಬನ್ನಿ. ತಾಲೂಕು ಚನ್ನರಾಯಪಟ್ಟಣ ಹೋಬಳಿ ಗಂಗವಾರ ಚೌಡನಹಳ್ಳಿ ಗ್ರಾಮದಲ್ಲಿ ಅನಾದಿ ಕಾಲದಿಂದ ನೆಲೆಸಿರುವ ಶ್ರೀ ತಬ್ಬಲಿಂಗೇಶ್ವರ ದೇವಸ್ಥಾನವನ್ನು ಪ್ರದೋಷ ಪ್ರಯುಕ್ತ ಇವತ್ತೇನು ಪೂಜೆ ನೆರವೇರಿದೆ. ಸುಮಾರು 1,000ಕ್ಕೂ ಹೆಚ್ಚು ಜನ ಇವತ್ತು ಭಾಗವಹಿಸಿದ್ರು ಪ್ರದೋಷ ಪೂಜೆಯಲ್ಲಿ. ಈ ದೇವಸ್ಥಾನ ಹಿಂದೆ ಚೋಳರ ಕಾಲದಲ್ಲಿ ಆಗಿದ್ದಂಥ ದೇವಸ್ಥಾನ. ಈ ದೇವಸ್ಥಾನ ತದನಂತರ ಶಿಥಿಲ ಆಗಿ ಇದನ್ನು ಕಾಡಲ್ಲಿ ನಿಂತೋಗಿತ್ತು. ಈ ಒಂದು ಕಾಡಲ್ಲಿದ್ದ ಲಿಂಗವನ್ನು ಎಲ್ಲ ದನ ಮೇಯಿಸೋರು ಮತ್ತು ಎಲ್ಲರೂ ಬಂದು ತಬ್ಬುತ್ತಾ ಇದ್ರು. ಇದು ಆ್ಯಕ್ಚುಲಿ ರೆಕಾರ್ಡ್ ಪ್ರಕಾರ ಮುಜರಾಯಿ ಇಲಾಖೆಯಲ್ಲಿ ನೀಲಕಂಠೇಶ್ವರ ಅಂತಿದೆ. ಬಟ್ ಎಲ್ಲ ಜನ ಬಂದು ತಬ್ಬಿದ್ರೆ, ಸಣ್ಣ ಮಕ್ಕಳು ತಬ್ಬಿದ್ರು ಒಂದು ತಬ್ಬಾಗೋದು, ದೊಡ್ಡವರು ತಬ್ಬಿದ್ರು ಒಂದು ತಬ್ಬಾಗ್ತಾ ಇತ್ತು. ಹಂಗಾಗಿ ಅಡ್ಡ ಹೆಸರು ತಬ್ಬಲಿಂಗೇಶ್ವರ ಅಂತೇಳಿ ಇದಕ್ಕೆ ನಿಕ್ ನೇಮ್.
ಬಂದ್ಬಿಟ್ಟಿದೆ. ತದನಂತರ ನಾವು ಇದನ್ನು ಜೀರ್ಣೋದ್ಧಾರ ಮಾಡಿ ನಮ್ಮ ಒಂದು ಟ್ರಸ್ಟ್ ಮಾಡಿ, ನಾನು ಟ್ರಸ್ಟ್ನ ಅಧ್ಯಕ್ಷರು, ಇವರು ಶಂಕರಪ್ಪ ಉಪಾಧ್ಯಕ್ಷರು, ಇನ್ನೂ ಹಲವಾರು ನಮ್ಮ ಸ್ನೇಹಿತರುಗಳೆಲ್ಲ ಸೇರಿ ಟ್ರಸ್ಟ್ ಮಾಡ್ಕೊಂಡು ಇದನ್ನು ಅಭಿವೃದ್ಧಿ ಮಾಡಿದ್ವಿ. ಈಗ ಸುಮಾರು ವರ್ಷದಲ್ಲಿ ಕಾರ್ತಿಕ್ ಸೋಮವಾರ ಆಗ್ಬೋದು, ಶಿವರಾತ್ರಿಯಲ್ಲಿ 25,000 ಜನಕ್ಕೆ ಮೇಲ್ಪಟ್ಟು ಭಕ್ತಾದಿಗಳು ಭಾಗವಹಿಸ್ತಾರೆ. ಇಲ್ಲಿ ಬಂದಂಥ ಭಕ್ತಾದಿಗಳು ಎಲ್ಲರಿಗೂ ಸಹ ದೇವರು ಅವರ ಕೋರಿಕೆಗಳನ್ನು ಈಡೇರಿಸ್ತಾ ಇದ್ದಾನೆ, ಒಂದು ಪ್ರತೀತಿ ಇದೆ, ಎಲ್ಲರಿಗೂ ಒಳ್ಳೆಯದಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ನಾವು ಈ ದೇವಸ್ಥಾನಕ್ಕೆ ಒಂದು ಚೌಲ್ಟ್ರಿ ಸಹ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಈಗಲೂ ಸಹ ದೇವಸ್ಥಾನದಲ್ಲಿ ಪೂಜೆಗಳು, ಮದುವೆಗಳು ಇವೆಲ್ಲ ಆಗ್ತಾ ಇರ್ತವೆ. ಅದು ಸಹ ಸಪ್ರೇಟ್ ಒಂದು ಚೌಲ್ಟ್ರಿ ಮಾಡಿ ಅದನ್ನು ಇನ್ನೂ ಅಭಿವೃದ್ಧಿ ಪಡಿಸಬೇಕು ಅಂತೇಳಿ ನಾವು ಒಂದು ಟ್ರಸ್ಟ್ನಲ್ಲಿ ದೇಹವನ್ನು ಇಟ್ಕೊಂಡಿದ್ದೀವಿ. ಅಂದ್ರೆ ಪ್ರತಿದಿನನೂ ತೆಗ್ದಿರುತ್ತಾ ಪ್ರತಿ ದಿವಸ ತೆಗೆದಿರ್ತದೆ. ಅರ್ಚಕರಿಗೆ ಮನೆ ಇಲ್ಲೇ ಪಕ್ಕದಲ್ಲಿ ಹಿಂದ್ಗಡೆ ಮನೆ ಮಾಡ್ಕೊಟ್ಟಿದ್ದೀವಿ. ಪ್ರತಿ ಸೋಮವಾರ ಶನಿವಾರ ವಿಶೇಷ ಪೂಜೆ ಇರ್ತದೆ. ಅವತ್ತು ಬಂದವರಿಗೆ ಅನ್ನದಾಸೋಹ ನಾವು ಏರ್ಪಡಿಸ್ತೀವಿ. ಬಂದು ಸಾಯಂಕಾಲ ಬಂದವರಿಗೆಲ್ಲ ಪ್ರಸಾದ ಸಿಗ್ತದೆ. ಯಾವೇರಿ ಪ್ರದೋಷದಲ್ಲಿ ವಿಶೇಷವಾದ ಪೂಜೆ ನಡೆದು ಸುಮಾರು 1,000ಕ್ಕೂ ಹೆಚ್ಚಿನ ಪ್ರತಿ ಪೂಜೆಗೆ ಸೇರ್ತಾರೆ. ಶಿವರಾತ್ರಿ ಪೂಜೆ ಇರ್ಬೋದು, ಅಮಾವಾಸ್ಯೆ ಪೂಜೆ ಇರ್ಬೋದು, ಮತ್ತು ಕಾರ್ತಿಕ್ ಮಾಸ ಪೂಜೆ ಇರ್ಬೋದು. ಕಳೆದ ಕಾರ್ತಿಕ್ ಸೋಮವಾರದಲ್ಲಿ ವಿಶೇಷ ಲಕ್ಷ ದೀಪೋತ್ಸವ, ರಥೋತ್ಸವ ಎಲ್ಲ ಇದೆ. ಇದು ವಿಶೇಷ ಏನು ಅಂದರೆ ಚೋಳರ ಕಾಲ ಅಂತ ಹೇಳ್ತಾರೆ. 1200 ವರ್ಷ ಇದು ಇತಿಹಾಸ ಇದಕ್ಕೆ. ಯಾಕಂದ್ರೆ ನಂದೀಶ್ವರಿಗೆ ಅಭಿಷೇಕ ಮಾಡಿ ಮತ್ತು ಶಿವನಿಗೆ ಅಭಿಷೇಕ ನಾವು ಮಾಡ್ತೀರಿ ವಿಶೇಷವಾಗಿ, ಅದೇ ವಿಶೇಷ. ಆವಾಗೇನು ಮಾಡ್ತೀರಿ, ತೀರ್ಥನ ಎಲ್ಲರಿಗೂ ನಾವು ಪ್ರೋಕ್ಷಣೆ ಮಾಡ್ತೀರಿ. ಯಾವಾಗ ತೀರ್ಥನ ಪ್ರೋಕ್ಷಣೆ ಮಾಡ್ತೀರೋ ಅದರಂಥ ಏನೇ ಒಂದು ದೋಷ, ಆ ದೋಷ ಎಲ್ಲ ನಿವಾರಣೆ ಆಗಲಿ, ಅವ್ರಿಗೆ ಕಷ್ಟ ಎಲ್ಲ ನಿವಾರಣೆ ಆಗಿ ಅವ್ರಿಗೆ ಸಂತಾನ ಭಾಗ್ಯ ಆಗ್ಬೋದು, ಮತ್ತು ಅವ್ರು ಏನೇ ಒಂದು ಕೇಳ್ಕೊಳ್ಳಿ, ಮತ್ತು ಭೂಲಾಭ, ವ್ಯವಹಾರ ಆಗ್ಬೋದು, ಏನೇ ಒಂದು ಎಪ್ಪತ್ತು ರೂಪಾಯಿ ಕೇಳ್ಕೊಂಡ್ರೆ ಖಂಡಿತ ನೆರವೇರುತ್ತೆ. ಇದು ವಿಶೇಷ ಅಂದರೆ ಪ್ರದೋಷ ತುಂಬ ಅಂದರೆ ತಿಂಗಳಿಗೆ ಪೌರ್ಣಮಿ ಮುಂಚೆ 2 ದಿನ, ಅಮಾವಾಸ್ಯೆ 2 ದಿನ ಮುಂಚೆ ಅಂತ ಕರೀತಾರೆ ಈ ಪ್ರದೋಷ ಅಂತ. ಈ ಪ್ರದೋಷಕ್ಕೂ ಯಾರು ಬರ್ತಾರೋ ಶನಿ ಪ್ರದೋಷ ಮತ್ತು ಅಂಗಾರ ಪ್ರದೋಷ ಅಂತ ಕರೀತಾರೆ, ಅಂದರೆ ಸೋಮ ಪ್ರದೋಷ. ಈ ಪ್ರದೋಷದಲ್ಲಿ ವಿಶೇಷ ಅಪ್ಪನಿಗೆ ಅಭಿಷೇಕ ಮಾಡಿ, ಆ ಎಳ್ಳಿನ ಅಭಿಷೇಕ ಮಾಡಿ ಅದನ್ನು ನಾವು ತಲೆಗಿಟ್ಕೊಂಡು ಯಾವ ಥರ ಮಾಡಿದಾಗ ಏನಾಗುತ್ತೆ, ನಮ್ಮ ದೋಷ ಎಲ್ಲ ನಿವಾರಣೆ ಆಗುತ್ತೆ. ನಾನು ಇಲ್ಲಿ ಬಂದು ಒಂದು 15 ವರ್ಷ ಆಯಿತು. ಯಾಕಂದರೆ ನನಗೆ ನರಸಿಂಹಸ್ವಾಮಿ ಪೂಜೆ ಮಾಡ್ತಿದ್ದೆ. ಯಾಕಂದ್ರೆ ನಾನು ಈ ಒಂದು ಶಿವ ನೋಡಬೇಕು ಅಂತ ಒಂದ್ಸಲ ಆಸೆ ಇದೆ ನನಗೆ. ಯಾವ ಆಸೆ ಬಂದ ತಕ್ಷಣ ಈ ಸೇಮ್ ಪ್ರದೋಷ ಟೈಮಲ್ಲೇ ಆ ಪ್ರದೋಷ ಯಪ್ಪ ನೋಡ್ತಾ ಇದ್ದರೆ ನಾವು ನೋಡಬೇಕು ಅನಿಸ್ತು. ಅದಕ್ಕೋಸ್ಕರ ಯಾವಾಗ ನಾವೇನು ಕೇಳ್ಕೊಂಡೆ ಗೊತ್ತಾ, ಆ ಶಿವ ನಿಮ್ಗೊಂಚೂರು ನೀರು ಹಾಕೋ ಭಾಗ್ಯ ನಾನು ಕೊಡಪ್ಪ ಅದನ್ನು ಕೇಳ್ಕೊಂಡೆ ಆ ದೇವ್ರನ್ನ. ಕಾಲಾಂತರ ಇವತ್ತೆಲ್ಲ ನಾಳೆಲ್ಲ ಅಂದರೆ ಫಲ ಕೊಟ್ಟೇ ಕೊಡ್ತಾನೆ, ಭಕ್ತೃಷ್ಟಾರ್ಥನ ನೆರವೇರಿಸ್ತಾನೆ. ಅಂದರೆ ಸಂಕಲ್ಪ ಮಾಡ್ಕೋಬೇಕಷ್ಟೇ. ಆ ಸಂಕಲ್ಪ ಏನಾಯಿತು, ಸಿದ್ಧಿ ಆಯಿತು. ಅಯ್ಯಪ್ಪ ಏನು ಮಾಡ್ದ, ನೀನು ನಾನು ನೀರು ಹಾಕಿ ಬಾಪ್ಪ ಅಂತ ಅಯ್ಯಪ್ಪ ನಮ್ಗೆ ಕರ್ಕೊಂಡ. ಆ ತಿರುವಣ್ಣಾಮಲೆಯಲ್ಲಿ ಮತ್ತು ಪ್ರತಿಯೊಂದು ದೇವಸ್ಥಾನಗಳಲ್ಲಿ ಅನ್ನಾಭಿಷೇಕ ಮಾಡ್ತಾರೆ. ಅಂದರೆ ಕಾರ್ತಿಕ ಸೋಮದಲ್ಲಿ ಮಾಡ್ತಾರೆ. ಅದು ವಿಶೇಷ ಏನು ಅಂದರೆ ಅನ್ನ ಪರಬ್ರಹ್ಮ ಸ್ವರೂಪ ಅಂತ ಕರೀತಾರೆ. ಅಂದರೆ ಶಿವನಿಗೆ ಅನ್ನ ಅಂದರೆ ತುಂಬ ಇಷ್ಟ ಶಿವನಿಗೆ. ಅದಕ್ಕೋಸ್ಕರ ಅನ್ನಾಭಿಷೇಕ ಮಾಡಿ ಅದನ್ನೊಂದು ಪುಳಿಯೋಗರಾಗಲಿ ಅದ್ರಲ್ಲಿ ಮಾಡಿ ನಾವು ಅದರ ಹಂಚಿದಾಗ ಏನಾಗುತ್ತೆ, ಅದರಂಥ ನಮ್ಮ ಶರೀರದಲ್ಲಿ ಏನೇ ಒಂದು ಕಾಯಿಲೆ ರೋಗ ಏನೇ ಇದ್ರೂ ಅವೆಲ್ಲ ನಿವಾರಣೆ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಆ ಅನ್ನಾಭಿಷೇಕ ಮಾಡಿ, ಮತ್ತು ಪ್ರಾಣಿ ಪಕ್ಷಿಗಳು ಅಂದರೆ ಅನ್ನೋ ಒಂದು ಅರ್ಧ ನಾವು ತೊಗೊತೀರಿ, ಇನ್ನು ಅರ್ಧ ಅನ್ನನ ತೊಗೊಂಡೋಗಿ ಅದಕ್ಕೆ ಕೆರೆ ಬಾವಿಗೆ ಇದನ್ನೆಲ್ಲ ನಾವು ಹಾಕ್ತೀರಿ. ಯಾಕಂದರೆ ಏನೋ ಪ್ರಸಾದ ಮಾಡಿದ್ರು ನಾವು ತಿಂತೀರಷ್ಟೇ ನಾವು. ಅಂದರೆ ಆ ಪಕ್ಷಿಗಳು ತಿನ್ನಬೇಕಲ್ವ, ಆ ಮೀನುಗಳು ತಿನ್ನಬೇಕು, ಪ್ರತಿಯೊಂದು ಪ್ರಾಣಿ ತಿನ್ನಲಿ ಅನ್ನೋದು ಆ ಶಿವನ ಇಚ್ಛೆ. ಆ ಶಿವನ ಇಚ್ಛೆ ಆಗಿದ್ರೆ ಅದೇ ಥರ ನಾವು ಮಾಡ್ತಾಯಿದ್ದೀರಿ. ಮತ್ತು ಎಲ್ಲರೂ ನೀವು ಒಳ್ಳೇದಾಗಲಿ ಅಂತ, ಸರ್ವೇ ಜನ ಸನ್ಮಂಗಲಾಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ದೇವಸ್ಥಾನವು ಭಕ್ತರ ಪಾಲಿನ ಶ್ರದ್ಧೆ, ನಂಬಿಕೆ ಮತ್ತು ಸಾಂಸ್ಕೃತಿಕ ಪರಂಪರೆಯ ಜೀವಂತ ಸಂಕೇತವಾಗಿದೆ. ಈ ಕ್ಷೇತ್ರದಲ್ಲಿ ನೆಲೆಸಿರುವ ಶ್ರೀ ತಬ್ಬುಲಿಂಗೇಶ್ವರ ಸ್ವಾಮಿಯು ತನ್ನನ್ನು ನಂಬಿ ಬರುವ ಪ್ರತಿಯೊಬ್ಬ ಭಕ್ತರ ಕಷ್ಟಗಳನ್ನು ದೂರ ಮಾಡಿ ಮನಸ್ಸಿಗೆ ಶಾಂತಿಯನ್ನ ಕರುಣಿಸುವ ಜಾಗೃತ ಕ್ಷೇತ್ರವಾಗಿದೆ. ನೀವು ಕೂಡ ಈ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ಕೊಟ್ಟು ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಎಂದು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಶೇಷ ಸ್ಥಳದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಧನ್ಯವಾದಗಳು.